ಬಾಯ್ಲಿ ಕೂತ್ಕೋ. ಅಮ್ಮ ಪ್ಲೀಸ್ ಅಮ್ಮ, ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡ್ತೀನಿ. ಏನು ಬೇಕಾಗಿಲ್ಲ, ಮೊದಲು ಹೋಮ್ವರ್ಕ್ ಮುಗಿಸು, ಬೇಕಾದಷ್ಟಿದೆ. ಯಾವಾಗ ನೋಡಿದ್ರು ಬೀದಿಲೇ ಬಿದ್ದಿರ್ತಾನೆ. ಹೋಮ್ವರ್ಕ್ ಆದ್ಮೇಲೆ ಆಟ ಆಡಕ್ಕೆ ಹೋಗ್ಲಾ? ನೋಡೋಣ, ಅದು ಆಮೇಲಿನ ಮಾತು. ಸರಿ ಸರಿ, ಈಗ ಯಾವುದು ಫಸ್ಟ್ ಹೋಮ್ವರ್ಕು? ಮ್ಯಾಥ್ಸ್ ಸಮ್ಸಾ? ತಗೋ. ರಾಮು ಹ್ಯಾಡ್ 5 mangoes. He gave 2 mangoes to Shamu. How many does Ramu have? ಲೆಕ್ಕ ಹಾಕು. ಅಮ್ಮ ಅತ್ತೆ ಬಂದ್ರು. ಅತ್ತೆ ಕಾಫಿ ಕೊಡಮ್ಮ. ಇದೇನದಕ್ಕೆ ಇದು? ನನಗೆ ಇಷ್ಟೊಂದು ಉಪಚಾರ ಮಾಡ್ತಾ ಇದ್ದಾನೆ. ಅವನಿಗೆ ಮ್ಯಾಥ್ಸ್ ಪ್ರಾಬ್ಲಮ್ ಕೊಟ್ಟಿದ್ದೀನಿ, ಅದಕ್ಕೆ ಸಾಥ್ ಹುಡುಕ್ತಾ ಇದ್ದಾನೆ ನನ್ನನ್ನು ಇಲ್ಲಿಂದ ಸಾಕು ಹಾಕೋದಕ್ಕೆ. ಅವ್ನಿಗೆ ಈಸಿ ಆಗತ್ತಲ್ವಾ, ಅದಕ್ಕೆ. ಅಜಯ್, ಅತ್ತೆಗೆ ಕಾಫಿ ಕೊಟ್ಟು ವಿಚಾರಿಸ್ಕೊಳ್ಳೋಕ್ಕೆ ನಾನಿದ್ದೀನಿ. ನೀನು ಆ ಪ್ರಾಬ್ಲಮ್ ಸಾಲ್ವ್ ಮಾಡು. ಆಯ್ತಾಯ್ತು. ಜಾನ್ವಿ, ಇವನ್ನ ನೋಡ್ಕೋತಾ ಇರು, ನಾನು ಹೋಗಿ ಕಾಫಿ ತಂದ್ಬಿಡ್ತೀನಿ. ಯಾವುದು ಸಮ್ಮು ಇತ್ತಾನೆ? ಬರೀ 5 ಮೈನಸ್. ಆಯ್ತಾ ಜಾನ್ವರಿ ಡ್ಯೂಟಿ? ಆಯಿತು. ಎಷ್ಟೊತ್ತಿಗೆ ಬಂದರೆ? ಯಾಕೆ ಜಾಹ್ನವಿ, ಅಜಯ್ಗೆ ಹೋಮ್ವರ್ಕ್ ಮಾಡಿಸ್ದೆ ಬಂದೆ? ಅಲ್ಲಿ ಆ ಮನುಷ್ಯ ಬಂದಿದ್ದಾರೆ. ಯಾರು? ಅದೇ ಅಪ್ಪನ ಜೊತೆ ಬಂದಿದ್ದಾರಲ್ಲ ಅವರು. ಏನು ಮಾಡ್ತಿದ್ಯಾ ಪುಟ? ನಿಮಗೆ ಕಣ್ಣು ಪ್ರಾಬ್ಲಮ್ಮಾ? ಸ್ಪೆಕ್ಸ್ ಹಾಕೋತೀರಾ? ಇಲ್ಲ, ಯಾಕೆ? ಮತ್ತೆ ನಾನು ಇಷ್ಟು ಕಷ್ಟಪಟ್ಟು ಹೋಮ್ವರ್ಕ್ ಮಾಡ್ತಾಯಿದ್ದೀನಿ, ನೀವು ಏನು ಮಾಡ್ತಾಯಿದ್ದೀಯ ಅಂತ ಕೇಳ್ತೀರಾ? ಬಹಳ ಚೂಟಿಯಾಗಿದೆಯಾ ಕಣ ನೀನು. ಪ್ರಾಬ್ಲಮ್ಸ್ ಎಲ್ಲ ಮಾಡಿ ಆಯ್ತಾ? ಯಾಕೆ ಅಂಕಲ್ ಅಷ್ಟು ತಲೆ ತಿಂತೀರಾ? ಮ್ಯಾಥ್ಸ್ ಸಮ್ಸ್ ಅಂಕಲ್. ಸರಿ. ನಿಮಗೆ ಮ್ಯಾಥ್ಸ್ ಬರುತ್ತಾ? ನಾನು ಈ ಪ್ರಾಬ್ಲಮ್ಸ್ಗೆ ಸುಲಭವಾಗಿ ಆನ್ಸರ್ ಬರೋ ಹಾಗೆ ಹೇಳ್ಕೊಡ್ತೀನಿ. ಹೌದಾ, ಹೇಗೆ? ನೋಡು, ನಿನ್ನ ಟೆಕ್ಸ್ಟ್ ಬುಕ್ಕಿಂದ ಆನ್ಸರ್ಸ್ ಇರುತ್ತಲ್ಲ, ಅದನ್ನೇ ನೋಡ್ಕೊಂಡು ಬರೆದ್ಬಿಡು. ನಿನ್ನ ತಾಯಿಗೂ ಗೊತ್ತಾಗಲ್ಲ, ಟೀಚರು ಬೇಷ್ ಅಂತಾರೆ. ಹೌದಾ? ಮತ್ತೆ ಎಲ್ಲರೂ ಇನ್ನೇನು ಮಾಡ್ತಾರೆ ಅಂದ್ಕೊಂಡಿದ್ಯಾ? ತಗೋ. ಥ್ಯಾಂಕ್ಸ್ ಅಂಕಲ್. ವೆಲ್ಕಮ್. ಅಮ್ಮ, ಹೋಮ್ವರ್ಕ್ ಮುಗೀತು. ಇಷ್ಟು ಬೇಗ ಎಲ್ಲ ಬರೆದ್ಬಿಟ್ಯಾ? ಇಲ್ಲಿ ತೋರಿಸು. ಇದನ್ನೆಲ್ಲ ನೀನೇ ಬರ್ದ್ಯಾ? ಏನು ಇದು, ಬರೀ ಆನ್ಸರ್ಸ್ ಮಾತ್ರ ಬರ್ದಿದ್ಯಾ? ಎಲ್ಲಿ ಈ ಆನ್ಸರ್ಸ್ ಹೇಗೆ ಬಂತು ಅಂತ ನೀಟಾಗಿ ಬರ್ತೋರ್ಸು ನೋಡೋಣ. ನಿಜ ಹೇಳು ಅಜಯ್. ಅಮ್ಮ, ಟೆಕ್ಸ್ಟ್ ಬುಕ್ಕಿಂದ ಆನ್ಸರ್ಸ್ ಇರುತ್ತಲ್ಲ, ಅದನ್ನು ನಾನು ನೋಡ್ಕೊಂಬರ್ದೆ. ಏನು ನೋಡ್ಕೊಂಡು ಬರ್ದ್ಯಾ? ಹಾಗೆಲ್ಲ ನೋಡ್ಕೊಂಡು ಆನ್ಸರ್ಸ್ ಬರಿಬಾರ್ದು ಅಜಯ್, ಅದು ತಪ್ಪು. ಇಲ್ಲಮ್ಮ, ಎಲ್ಲರೂ ಮಾಡೋದು ಹೀಗೆ. ಹಾಗಂತ ಯಾರು ಹೇಳ್ಕೊಟ್ರು ನಿಂಗೆ? ಆದಿನಾರಾಯಣ್ ಅಂಕಲ್. ನೋಡಿದ್ರೆ ಅದಕ್ಕೆ ಅವ್ನು ಕೆಟ್ಟ ಬುದ್ಧಿನೆಲ್ಲ ಮಗುಗೆ ಹೇಳ್ಕೊಡ್ತಾ ಇರೋದು. ನೋಡು ಅಜಯ್, ನೀನು ಈ ಥರ ಬುಕ್ ನೋಡ್ಕೊಂಡು ಆನ್ಸರ್ ಬರೆದ್ರೆ ನನಗೆ ತುಂಬ ಕೋಪ ಬರುತ್ತೆ. ಇದು ನೀನೊಬ್ಬನಿಗೆ ಹೇಳ್ತಾ ಇಲ್ಲ, ಈ ಕೆಟ್ಟ ಬುದ್ಧಿ ನಿಂಗೆ ಯಾರು ಹೇಳ್ಕೊಟ್ರೋ ಅವ್ರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಸಾರಿ ಅಮ್ಮ, ಇನ್ನೊಂದ್ಸರಿ ಈ ಥರ ಮಾಡಲ್ಲ.
ಏನು ರಾಹುಲ್? ಅದೇ ಡ್ಯಾಡ್, ನಿಮ್ಮ ಹತ್ರ ಹೇಳಿದ್ನಲ್ಲ, JK ಬೆವರೇಜಸ್ ಅನ್ನೋ ಕಂಪ್ನಿ, ಅದೇ ಸಿಕ್ ಕಂಪ್ನಿ ಬಗ್ಗೆ. ಯಾವ್ದು ಹೇಳೋ, ನೆನಪಾಗ್ತಾ ಇಲ್ಲ. ಡ್ಯಾಡ್, ಅದೇ JB ಗ್ರೂಪ್ಸ್ ಅವ್ರದ್ದು. ಹಾಂ, ಮೊನ್ನೆ ಬ್ಯಾಂಕ್ರಪ್ಟ್ ಅಂತ ಡಿಕ್ಲೇರ್ ಆಯ್ತಲ್ಲ, ಆ ಕಂಪ್ನಿ ಬಗ್ಗೆನಾ? ಎಕ್ಸಾಕ್ಟ್ಲಿ ಡ್ಯಾಡ್. ಅದು ಹರಾಜಿಗಿದೆ ಅಲ್ವಾ? ಹೌದು ಡ್ಯಾಡ್, ನಾನು ಹೋಗಿ ಅದನ್ನು ನೋಡ್ಕೊಂಬಂದೆ. ನಾವು ಅದನ್ನು ಪರ್ಚೇಸ್ ಮಾಡಿದ್ರೆ ನಮ್ಮ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ರಾಹುಲ್, ನೀನು ತುಂಬ ಫಾಸ್ಟಾಗಿ ಹೋಗ್ತಾ ಇದೆಯಾ ಅನಿಸುತ್ತೆ. ಇಷ್ಟೊಂದು ಸ್ಪೀಡ್ ಒಳ್ಳೆಯದಲ್ಲ, ಸ್ಲೋ ಆ್ಯಂಡ್ ಸ್ಟಡಿ ಆಗಿರಬೇಕಪ್ಪ. ಮೊದಲು ನೀನು ನಿನ್ನ ಡಿಸ್ಟಿಲರಿ ಫ್ಯಾಕ್ಟ್ರಿ ಬಗ್ಗೆ ಗಮನ ಕೊಡು. ಓಕೆ ಡ್ಯಾಡ್. ಹಾಂ, ನೋಡು, ನಮ್ಮ ಅಸೋಸಿಯೇಷನ್ ಅವರ ಕಾನ್ಫರೆನ್ಸು ಪಾಟ್ನಾದಲ್ಲಿದೆ. ನೀನು ಹೋಗಿ ಅದನ್ನು ಅಟೆಂಡ್ ಮಾಡೋದು ಬಾ. ಶೋರ್ ಡ್ಯಾಡ್. ಸರ್, ನಿಮ್ಮ ನೋಡೋಕ್ಕೆ ಪರಮೇಶ್ವರ್ ಪಾಟಂಕರ್ ಅವ್ರು ಬಂದಿದ್ದಾರೆ. ಸರಿ, ಕಳಿಸಿ. ರಾಹುಲ್, ಇನ್ನೇನೇ ಇದ್ರೂ ಆಮೇಲೆ ಡಿಸ್ಕಸ್ ಮಾಡೋಣ. ನೀನು ನಿನ್ನ ರೂಮ್ ಹೋಗು. ಯಾಕೆ ಡ್ಯಾಡ್? ನಾ ಹೇಳಿದ್ನಲ್ಲ ರಾಹುಲ್. ಓಕೆ ಡ್ಯಾಡ್. ಬಾ ಪರಮೇಶ್ವರ, ಒಳಗೆ ಬಾ. ಶಂಭೋ ಶಂಕರ. ಹೇಗಿದೆಯಾ? ಚೆನ್ನಾಗಿದೆ. ನಾನೇ ನಿನ್ನನ್ನು ಜೈಲಲ್ಲಿ ಬಂದು ಮೀಟ್ ಮಾಡೋಣ ಅಂದ್ಕೊಂಡಿದ್ದೆ, ಆದರೆ ಬ್ಯುಸಿ ಶೆಡ್ಯೂಲ್ನಿಂದ ಬರೋಕ್ಕಾಗಿರಲಿಲ್ಲ. ತುಂಬ ಬದಲಾಗಿದೆಯಾ, ನಿನ್ನ ವೇಷನೂ ಬದಲಾಗಿದೆ. ಶಂಭೋ ಶಂಕರ, ಬದಲಾವಣೆ ಜಗದ ನಿಯಮ, ಅದಕ್ಕೆ ನಾನು ಹೊರತಲ್ಲ. ಈ ಬದಲಾವಣೆ ನೀನು ಜೈಲಿಗೆ ಹೋದ್ಮೇಲೆ ಆಗಿರೋದು ಅನಿಸುತ್ತೆ. ಮುಂಚೆ ನೀನು ಹೀಗಿರಲಿಲ್ಲ. ಕಾಲ ನಮ್ಮಲ್ಲಿ ಬದಲಾವಣೆ ತರುತ್ತೆ. ಬದಲಾವಣೆ ಮುಖ್ಯ ಹೊರತು ಸ್ಥಳ ಅಲ್ಲ. ನಿನ್ನ ಹೆಂಡತಿ ಕಾತ್ಯಾಯನಿ ಹೇಗಿದ್ದಾಳೆ? ಮನೇಲಿ ಇಲ್ವಾ? ಚೆನ್ನಾಗಿದ್ದಾಳೆ, ಶಾಪಿಂಗ್ ಹೋಗಿದ್ದಾಳೆ ಅವಳು. 3 ಜನ ಮಕ್ಕಳಲ್ವ ನಿನಗೆ? ಹೌದು, ದೇವ್ಯಾನಿ, ರಾಹುಲ್, ವರ್ಷ. ತುಂಬ ದೊಡ್ಡವರಾಗಿರ್ಬೇಕಲ್ಲ. ಚೆನ್ನಾಗಿ ಕಟ್ಸಿದ್ಯಾ ಮನೇನ. ನೀನು ಜೈಲಿನಿಂದ ಬಿಡುಗಡೆ ಆಗಿ ಬಂದಿದ್ದೀನಿ ಅಂತ ಗೊತ್ತಾಯಿತು, ಅದಕ್ಕೆ ನಿನ್ನ ಹತ್ರ ಮಾತಾಡೋಣ ಅಂತ ಇಲ್ಲಿ ಕರೆಸ್ದೆ. ಇವ್ರು ಯಾರು? ಇವರು ನನ್ನ ಹಿತೈಷಿ. ನಾವಿಬ್ರು ಮಾತಾಡೋವಾಗ ಇವ್ರ ಅಗತ್ಯ ಇಲ್ಲಿಲ್ಲ ಅನಿಸುತ್ತೆ. ನನಗೆ ಇವರ ಅಗತ್ಯ ಇದೆ, ಇವರು ಇರಬೇಕು ಇಲ್ಲಿ. ಓಕೆ, ಫೈನ್. ರಾಹುಲ್, ಯಾರವರು? ಪರಮೇಶ್ವರ್ ಪಾಟಂಕರ್, ಡ್ಯಾಡ್ ಅವ್ರ ಅಣ್ಣ. ನಿನ್ನಿಂದಾಗಿ ನಾವೆಲ್ಲ ಎಷ್ಟು ಅವಮಾನ ಅನುಭವಿಸ್ಬೇಕಾಯ್ತು ಗೊತ್ತಾ? ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಫ್ಯಾಮಿಲಿಯವರು ಎಷ್ಟು ಕಷ್ಟ ಅನುಭವಿಸಿದ್ರು. ಶಂಭೋ ಶಂಕರ,
ನಡೆದು ಹೋಗಿದ್ರ ಬಗ್ಗೆ ಮಾತನಾಡಿ ಏನು ಪ್ರಯೋಜನ ಜಗದೀಶ್ವರ? ಹಳೇದನ್ನು ಕೆದಕೋದು ಬೇಡ. ಏನಾಗಿದೆ ನಿನಗೆ? ಅಣ್ಣನಾಗಿ ತಮ್ಮನ ಮೇಲೆ ಕೇಸ್ ಹಾಕಿದೆಯಲ್ಲ, ಅದ್ರ ಬಗ್ಗೆ ಮಾತಾಡೋಕ್ಕೆ ನಾನು ನಿನ್ನ ಕರೆಸಿರೋದು ಇಲ್ಲಿಗೆ. ನಿಂಗೂ ವಯಸ್ಸಾಯಿತು, ಇನ್ನಾದರೂ ನೆಮ್ಮದಿಯಿಂದಿರು. ಈ ಕೋರ್ಟು ಕೇಸು ಎಲ್ಲ ಯಾಕೆ ಬೇಕು? ನ್ಯಾಯಕ್ಕೋಸ್ಕರ. ನ್ಯಾಯಕ್ಕೋಸ್ಕರ? ನಾನೇನು ಅನ್ಯಾಯ ಮಾಡಿದ್ದೀನಿ ನಿನಗೆ? ದೊಡ್ಡ ಬಿಸ್ನೆಸ್ಸು, ಸಮಾಜದಲ್ಲಿ ಗಣ್ಯ ಸ್ಥಾನ, ದೊಡ್ಡ ಮನೆ, ಕಾರು ಎಲ್ಲ ಇದೆ. ಹೊರಗಿನಿಂದ ನೀನು ಎಲ್ಲರಿಗಿಂತ ಉತ್ತಮ ಅಂತ ಕರೆಸ್ಕೊಂಡ್ರು ಒಳಗಡೆ ನೀನು ಏನು ಅನ್ನೋದು ನಿನಗೆ ತಿಳಿದಿರಬೇಕಲ್ಲ. ಏನು ಹಾಗಂದ್ರೆ? ನಾನು ಮಾತಾಡ್ತಿರೋದ್ರ ತಾತ್ಪರ್ಯ ನಿನಗೆ ಗೊತ್ತು. ನಿನ್ನ ಅಣ್ಣ ತಮ್ಮಂದ್ರಿಗೆ ಮೋಸ ಮಾಡಿ ಇಷ್ಟೆಲ್ಲ ಗಳಿಸಿದೀಯ ನೀನು. ನಾನು ಮಾತಾಡ್ತಿರೋದ್ರ ತಾತ್ಪರ್ಯ ನಿನಗೆ ಗೊತ್ತು. ನಿನ್ನ ಅಣ್ಣ ತಮ್ಮಂದ್ರಿಗೆ ಮೋಸ ಮಾಡಿ ಇಷ್ಟೆಲ್ಲ ಗಳಿಸಿದೀಯ ನೀನು. ನಾನೇನು ನಿಂಗೆ ಮೋಸ ಮಾಡಿದ್ದೀನಿ? ಅಪ್ಪನಿಗೆ ಬಂದು ಇನ್ಶೂರೆನ್ಸ್ ಹಣ ಬಳಸ್ಕೊಂಡು ನೀನು ಇಷ್ಟೆಲ್ಲ ಆಸ್ತಿ ಗಳಿಸಿದೀಯ. ನ್ಯಾಯವಾಗಿ ನೋಡಿದರೆ ನನಗೂ ವಿಶ್ವೇಶ್ವರನಿಗೂ ಅದರಲ್ಲಿ ಪಾಲಿತ್ತು. ಅದನ್ನು ನೀನು ನಮಗೆ ಕೊಡಲಿಲ್ಲ, ಅದಕ್ಕೆ ನಿನ್ನ ಮೇಲೆ ಕೇಸ್ ಹಾಕಿದೆ ನಾನು. ಅಪ್ಪನ ಇನ್ಶೂರೆನ್ಸ್ ಹಣ ಬರೀ 30 ಲಕ್ಷ ಅಷ್ಟೇ. ಆದರೆ ನೀನು ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ಆಸ್ತಿಲಿ ಸಮಭಾಗ ಬೇಕು ಅಂತ ಕೇಸ್ ಹಾಕಿದೆಯಲ್ಲ, ಇದು ತಪ್ಪಲ್ವಾ? ನೀನು ಮಾಡಿದ ಸರಿನಾ? ಆಗ 30 ಲಕ್ಷದಲ್ಲಿ ನಮ್ಮ ಪಾಲು ನಮ್ಗೆ ಕೊಡಬೇಕಾಗಿತ್ತು. ನೀನು ವಿಶ್ವೇಶ್ವರ ಸರಿಯಾಗಿದ್ದಿದ್ರೆ ಖಂಡಿತವಾಗ್ಲೂ ಕೊಡ್ತಿದ್ದೆ ನಾನು. ಆದರೆ ಕೊಟ್ಟಿದ್ರೆ ಏನಾಗ್ತಿತ್ತು ಹೇಳು? ಮನೆಗೆ ದೊಡ್ಡವನು ನೀನು, ಜವಾಬ್ದಾರಿ ಇರಬೇಕಾದವನು. ಯಾವತ್ತಾರು ಜವಾಬ್ದಾರಿ ಇರೋರ ಥರ ವರ್ತಿಸಿದೀಯ ನೀನು? ನಿನ್ನ ಸಂಸಾರನೇ ಸರಿಯಾಗಿ ನೋಡ್ಕೊಳಕ್ಕಾಗ್ತಿಲ್ಲ ನಿನಗೆ? ನಿನ್ನ ಹತ್ರ 30 ಲಕ್ಷ ಕೊಟ್ಟಿದ್ದಿದ್ರೆ ಅದು ಇಷ್ಟೊತ್ತಿಗೆ ಮಣ್ಣು ಪಾಲಾಗಿರ್ತಿತ್ತು. ಆ 30 ಲಕ್ಷ ಜೊತೆಗೆ ನನ್ನ ಹೆಂಡತಿ ತವ್ರ ಮನೆ ಅಂತಂದು 50 ಲಕ್ಷನೂ ಸೇರಿಸಿ ಬಿಸ್ನೆಸ್ ಶುರು ಮಾಡಿದೆ. ಕಷ್ಟಪಟ್ಟು ಬೆಳೆಸಿದೆ. ಕಷ್ಟಪಟ್ಟು ಬಿಸ್ನೆಸ್ ಮಾಡೋವಾಗ ನೀವ್ಯಾರೂ ಬರಲಿಲ್ಲ. ಈಗ ಇಷ್ಟೆಲ್ಲ ಆಸ್ತಿ ದುಡ್ಡು ಮಾಡಿದ್ಮೇಲೆ ಆಸ್ತಿಲಿ ಸಮಪಾಲು ಕೆಳಗೆ ಬಂದಿದ್ದೀರಿ. ಹಾಗೆ ನೋಡಿದ್ರೆ ನ್ಯಾಯವಾಗಿ ನಿಮಗೆ ನಾನು ಏನು ಕೊಡಬೇಕಾಗಿಲ್ಲ. ನೀನು ಹೇಳ್ತೀಯ ಅಂತ ಅದನ್ನು ನಾವು ನಂಬೋಕ್ಕಾಗೋದಿಲ್ಲ ಜಗದೀಶ್ವರ. ಇನ್ಶೂರೆನ್ಸ್ ಹಣ 30 ಲಕ್ಷ ರೂಪಾಯಿ ಬಗ್ಗೆ ನಮಗೆ ಹೇಳದೆ ನೀನು ಮುಚ್ಚಿಟ್ಟಿದ್ದೆ. ಆಗ ನನಗೂ ಜವಾಬ್ದಾರಿ ಇತ್ತು. ವಿಶ್ವೇಶ್ವರ ಇನ್ನೂ ಓದ್ತಾ ಇದ್ದ. ನಮ್ಮ ಪಾಲಿನ ಹಣ ನೀನು ನಮಗೆ ಕೊಟ್ಟಿದ್ರೆ ಇವತ್ತು ನಾನು ನಿಮ್ಮ ಹಾಗೆ ಇರ್ತಿದ್ವೇನೋ. ಯಾವ ಆಸ್ತಿ ಗಳಿಸೋದಕ್ಕೋಸ್ಕರ ನೀನು ಬಂಡವಾಳ ಹಾಕಿದ್ದೀವೋ ಅದರ ನಮ್ಮ ಪಾಲು ಇತ್ತು. ಹಾಗಾಗಿ ನೀ ಗಳಿಸಿರೋ ಆಸ್ತಿಯಲ್ಲಿ ನಮಗೆ ಸಮಪಾಲಿದೆ. ನೋಡು ಪರಮೇಶ್ವರ, ನೀನು ನನ್ನ ಅಣ್ಣ ಅಂತ ಈಗಲೂ ನನಗೆ ಗೌರವ ಇದೆ. 30 ಲಕ್ಷದಲ್ಲಿ ನಿನ್ನ ಪಾಲೆಷ್ಟೋ ಅಷ್ಟನ್ನು ನಾನು ನಿನಗೆ ಕೊಟ್ಟುಬಿಡ್ತೀನಿ. ನನಗೆ ಬೇಡ ಜಗದೀಶ್ವರ. ನನಗೆ ಸಲ್ಲಬೇಕಾದ ಆಸ್ತಿ ನನಗೆ ಸಲ್ಲಬೇಕು ಅಷ್ಟೇ. ಹೊರಗಿನಿಂದ ಸಂತರ ವೇಷ ಹಾಕ್ಕೊಂಡಿದ್ರು ಒಳಗಿನಿಂದ ಲೌಕಿಕದ ಬಗ್ಗೆ ಆಸಕ್ತಿ ಕಳ್ಕೊಂಡಿಲ್ಲ ನೀನು. ಅದಕ್ಕೆ ಆಸ್ತಿ ಬೇಕು ಅಂತ ಕೇಸ್ ಹಾಕಿರೋದು. ಶಂಭೋ ಶಂಕರ, ಆಸಕ್ತಿ ಅಲ್ಲ, ಕರ್ತವ್ಯದ ದೃಷ್ಟಿಯಿಂದ ಮಾಡ್ತಾ ಇದ್ದೀನಿ. ಗಂಡನಾಗಿ ತಂದೆಯಾಗಿ ನನಗೂ ಕೆಲವು ಕರ್ತವ್ಯಗಳಿವೆ. ಅದಕ್ಕೆ ಭಾಗ ಕೇಳ್ತಾ ಇದ್ದೀನಿ. ನನ್ನ ಹೆಂಡತಿ ಮಕ್ಕಳು ಈಗಲೂ ಕಷ್ಟಪಡ್ತಾ ಇದ್ದಾರೆ, ಅದನ್ನು ನಾನು ನೋಡಲಾರೆ. ಅದಕ್ಕೆ ಅವ್ರ ಭವಿಷ್ಯದ ಭದ್ರತೆಗೋಸ್ಕರ ನಿನ್ನ ಹತ್ರ ಪಾಲು ಕೇಳ್ತಾ ಇದ್ದೀನಿ ನಾನು. ನಾನು ನನ್ನ ಬಿಸ್ನೆಸ್ಸು ಆಸ್ತಿಲಿ ಭಾಗ ಕೊಟ್ಟರೆ ಅದನ್ನು ನೋಡ್ಕೊಳ್ಳೋಕ್ಕೆ ನಿನ್ನ ಮಕ್ಕಳ ಕೈಲಾಗುತ್ತಾ ಹೇಳು? ಅವರ ಭವಿಷ್ಯದ ಭದ್ರತೆಗೆ ನಾನು ಸಹಾಯ ಮಾಡ್ತೀನಿ. ಅಷ್ಟಕ್ಕೂ ಆಸ್ತಿ ಯಾರ ಹತ್ರ ಇದ್ರೆ ಏನು ಹೇಳು?
ಅಣ್ಣ ತಮ್ಮಂದ್ರ ಮಧ್ಯೆ ಭಿನ್ನಾಭಿಪ್ರಾಯ ಯಾಕೆ? ತಿಂಗಳಿಗೆ ಅವ್ರಿಗೆ ಎಷ್ಟು ಹಣ ಬೇಕು ಕೇಳು, ನಾ ಕೊಡ್ತೀನಿ. ಎಷ್ಟು ಕೊಡ್ತೀರಾ? ತಿಂಗಳಿಗೆ 50,000 ಇಲ್ಲ 60,000? ನಿಮ್ಮ ಹತ್ರ ಇರೋದು 60 ಕೋಟಿ, ಇವ್ರಿಗೆ ಕೊಡ್ತಾ ಇರೋದು 60,000. ವ್ಯತ್ಯಾಸ ಎಷ್ಟಿದೆ ನೋಡಿ. ನೋಡಿ, ನೀವು ಮಧ್ಯ ಮಾತಾಡಬೇಡಿ. ನೀವು ಇಲ್ಲಿರೋದೇ ನಂಗೆ ಇಷ್ಟ ಆಗ್ತಿಲ್ಲ. ಅಂಥದ್ರಲ್ಲಿ ಅಣ್ಣ ತಮ್ಮಂದ್ರ ಮಧ್ಯೆ ಮಾತಾಡೋಕೆ ನೀವ್ಯಾರು? ಅವರಿಗೆ ಹಕ್ಕಿದೆ. ಅವರು ನನ್ನ ಸಹಾಯಕ್ಕಿದ್ದಾರೆ. ಈ ಕೇಸ್ ಬಗ್ಗೆ, ನೀನು ನನಗೆ ಮಾಡಿರೋ ಮೋಸಗಳ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅವರು. ಪರಮೇಶ್ವರ, ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಈ ಕೇಸೆಲ್ಲ ಯಾತಕ್ಕೆ ಬಿಟ್ಬಿಡು, ಇಲ್ಲೇ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋಣ. ನಿನ್ನ ಪ್ರಕಾರದ ರಾಜಿ ಸೂತ್ರಕ್ಕೆ ನಾನು ಒಪ್ಪೋದಿಲ್ಲ. ನನ್ನ ಮೇಲೆ ಕೇಸ್ ಹಾಕಿ ನಿಂಗೇನು ಸಿಗುತ್ತೆ? ನಾನು ಹೇಳ್ದ ಹಾಗೆ ಸೆಟ್ಲ್ಮೆಂಟ್ ಮಾಡ್ಕೋ. ಅದು ಏನಾಗುತ್ತೋ ನ್ಯಾಯಾಲಯದಲ್ಲೇ ಆಗ್ಬೋದು. ಇನ್ನು ಇದ್ರ ಬಗ್ಗೆ ಚರ್ಚೆ ಮಾಡೋ ಅಗತ್ಯ ನನಗಿಲ್ಲ. ನಾನಿನ್ನು ಹೊರಡ್ತೀನಿ. ಶಂಭೋ ಶಂಕರ. ಜೋಡು ಹೆಂಡಿರಂಜಿ ಓಡಿ ಹೋಗುವಾಗ ಗೋಡೆ ಬಿದ್ದು ಬಯಲಾಯ್ತಲ್ಲ. ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ.